ನಾನ್ ಎಷ್ಟು ಬಡ್ಕೊಂಡ್ರು ಒಂದ್ ನರಪಿಳ್ಳೆನೂ ಇಲ್ಲಿ ಬರಲ್ಲ. ಎದುರುಗಡೆ ಹೋಟ್ಲನವನ್ ಅದೇನ್ ಮಂಗಮಾಯ ಮಾಡ್ಬಿಟ್ಟಿದಾನೇನೋ, ಮದ್ದು ಹಾಕ್ಬಿಟ್ಟಿದಾನೋ ಏನೋ, ಎಲ್ಲ ಅಲ್ಲೇ ಹೋಗಿ ಸಾಯ್ತಾರೆ. ನನ್ ಕರ್ಮ. ಯಪ್ಪ, ಬೆಳಗ್ಗೆಯಿಂದ ಒಂದ್ ನರಪಿಳ್ಳೆ ಕೂಡ ಬಂದಿರ್ಲಿಲ್ಲ. ಯಾರೋ ಇಬ್ರು ಬರ್ತಾ ಇದ್ದಾರೆ. ಬನ್ನಿ ಬನ್ನಿ ಬನ್ನಿ. ಏನ್ ಬೇಕು? ಒಂದ್ ಊಟ ಎಷ್ಟು? ಅಯ್ಯೋ, ಅನ್ನ, ಸಾಂಬಾರು, ರಸಮು, ಚಪಾತಿ, ಪಲ್ಯ, ಪಕೋಡ, ಜೊತೆಗೆ ಹಪ್ಪಳನು ಫ್ರೀ. ಜಾಸ್ತಿ ಏನಿಲ್ಲ, ಹೊಟ್ಟೆ ತುಂಬಾ ಕೊಡ್ತೀನಿ. 20 ರೂಪಾಯಿ ಅಷ್ಟೇ. ಅಜ್ಜಿ, ನನಗೆ ಈಗ್ಲೇ ಊಟ ಬೇಡ. ಮತ್ ಯಾವಾಗಪ್ಪ ಮಾಡ್ತೀಯಾ? ಅಜ್ಜಿ, ಮೊದಲು ನನ್ಗೆ ಕೆಲ್ಸ ಕೊಡಿ, ಅದಾದ್ಮೇಲೆ ಊಟ ತಗೊಂಡ್ ಹೋಗ್ತೀನಿ. ಬೇಕಾದ್ರೆ ನಾನು ಮಾಡೋ ಕೆಲ್ಸಕ್ಕೆ ಅದನ್ ಸಂಬಳ ಅಂತ ಅನ್ಕೊಂಡ್ರು ಪರವಾಗಿಲ್ಲ. ಒಳ್ಳೆ ಕೆಲ್ಸ ಅಲ್ಲಪ್ಪ. ಆಯ್ಕೊಂಡ್ ತಿನ್ನೋಳ ಹತ್ರ ಭಿಕ್ಷೆ ಬೇಡಕ್ ಬಂದ್ರಂತೆ, ಹಂಗಾಯ್ತು ನಿಂದು. ಕರೆಕ್ಟ್ ಆಗಿ ಹೇಳಿದ್ರಿ ಅಜ್ಜಿ. ಅಜ್ಜಿಗೆ ಕೆಲ್ಸ ಇಲ್ಲ, ಇನ್ ನಿಮ್ಗೆ ಎಲ್ಲಿ ಕೆಲ್ಸ ಕೊಡಿಸ್ತಾರೆ? ಅಜ್ಜಿ, ನೀವ್ ಏನಂದ್ರು ಪರವಾಗಿಲ್ಲ, ನನ್ಗೆ ಯಾವ್ದಾದ್ರು ಕೆಲ್ಸ ಕೊಡಿ, ತುಂಬಾ ಪ್ರಾಂಪ್ಟ್ ಆಗಿ ಮಾಡ್ತೀನಿ. ಬಟ್ ನನಗೆ ಕೆಲ್ಸ ಬೇಕಷ್ಟೇ. ಅಲ್ಲಪ್ಪ, ಸೂಟು ಬೂಟು ಎಲ್ಲ ಹಾಕೊಂಡು ಇಷ್ಟ ಚೆನ್ನಾಗ್ ಬಂದಿದೀಯಾ, ನಿನಗೆ 20 ರೂಪಾಯಿ ಕೊಡೋಕ್ ಕಷ್ಟನಾ ಊಟಕ್ಕೆ? ಕೆಲವು ಸತಿ ಪರಿಸ್ಥಿತಿ ಹಾಗೆ ಮಾಡ್ಬಿಡುತ್ತೆ ಅಜ್ಜಿ. ನಿನ್ ಮಾತು ನಿಜ ಅನ್ನು. ನಿನಗ್ ಕೆಲ್ಸ ಕೊಡೋಷ್ಟು ಶ್ರೀಮಂತಳಲ್ಲಪ್ಪ ನಾನು. ಆದ್ರೆ ನಿನ್ಗೆ ಹೊಟ್ಟೆ ತುಂಬಾ ಊಟ ಹಾಕ್ತೀನಿ, ಅಷ್ಟು ಶಕ್ತಿ ಆ ದೇವ್ರು ನನಗೆ ಕೊಟ್ಟಿದ್ದಾನೆ. ದುಡ್ಡೇನು ಕೊಡ್ಬೇಡ, ಹಾಗೆ ಊಟ ಮಾಡು. ಬೇಡ ಅಜ್ಜಿ, ನನಗೆ ಊಟ ಬೇಡ, ನನಗೆ ಯಾವ್ದಾದ್ರು ಕೆಲ್ಸ ಕೊಡಿ. ಅಯ್ಯೋ, ನಿನಗೇನಪ್ಪ ಕೆಲ್ಸ ಕೊಡ್ಲಿ ನಾನು? ನನಗೆ ಏನು ಕೆಲ್ಸ ಇಲ್ಲ ನೋಡು. ಬೆಳಗ್ಗೆನೆ ಇಷ್ಟೆಲ್ಲ ಅಡ್ಗೆ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ, ಆದ್ರೆ ನನ್ಗೊಂಚೂರು ವ್ಯಾಪಾರನೇ ಆಗ್ತಾ ಇಲ್ಲ. ಇನ್ ನಿನ್ಗೆಲ್ಲಿಂದಪ್ಪ ಕೆಲ್ಸ ಕೊಡ್ಲಿ? ಅಲ್ಲ ಅಜ್ಜಿ, ವಾಸನೆಲೆ ರುಚಿ ಎಷ್ಟು ಚೆನ್ನಾಗಿದೆ ಅಂತ ಗೊತ್ತಾಗ್ತದೆ, ಯಾಕೆ ಜನ ಬರಲ್ಲ ಇಲ್ಲಿಗೆ? ಅಜ್ಜಿ, ಹೇಗ್ ಗೊತ್ತಾಯ್ತು ಅಂತಾನಾ? ಬಾಸ್ತು ಮೂಗ್ ಶಾರ್ಪ್, ಸ್ಮೆಲ್ ಅಲ್ಲೇ ಕಂಡಿಡ್ಬಿಡ್ತಾರೆ ಅಂತ ತಿಳ್ಕೋಬೇಡಿ. ಊಟ ಕೊಡ್ಲಿ ಅಂತ ಮಸ್ಕ ಹೊಡಿತಿದ್ದಾರೆ. ಸ್ವಲ್ಪ ಸುಮ್ನೆ ಇರ್ತೀಯಾ? ನೀವ್ ಹೇಳಿ ಅಜ್ಜಿ. ಏನಂತ ಹೇಳಪ್ಪ? ಆ ಎದುರುಗಡೆ ಹೋಟೆಲ್ನವನಿದಾನ್ ನೋಡು, ಅವನೇ ಒಬ್ಬ ಕಿರಾತಕ. ಅದ್ ಏನ್ ಮೋಡಿ ಮಾಡಿದಾನೋ ಏನೋ, ಯಾರು ನನ್ನ ಹೋಟ್ಲಿಗೆ ಬರೋದೇ ಇಲ್ಲ. ಅಪ್ಪಿ ತಪ್ಪಿ ಯಾರಾದ್ರೂ ಬಂದ್ರು ಅಂತ ಇಟ್ಕೋ, ಅದೇನೋ ಮಂಕು ಬೋದಿ ಎರ್ಚಿ ಅವ್ರ ಕಡೆ ಎಳ್ಕೊಂಡ್ಬಿಡ್ತಾನೆ. ಅಜ್ಜಿ, ನನಗೆ ಕೆಲಸ ಸಿಕ್ತು ಬಿಡಿ. ನಿನ್ ತಾಯಿಗಾಗಿರೋ ವಯಸ್ಸಾಗಿದೆ, ಅವ್ರನ್ನ ಏಕವಚನದಲ್ಲಿ ಮಾತಾಡಿಸ್ತೀಯ? ತಾಯಿ ತರ ಏನಪ್ಪ, ನಾನೇ ಈ ಪಾಪಿನ ಹೆತ್ತ ತಾಯಿ. ಅಮ್ಮನ ನಿನ್ ತಾಯಿ ಜೊತೆ ಹೀಗ್ ನಡ್ಕೋತಾ ಇದೆಯಲ್ಲ, ನಾಚಿಕೆ ಆಗಲ್ಲ ನಿನ್ಗೆ? ಯಾರ ಜೊತೆ ಬಿಸ್ನೆಸ್ ಇಳಿದಿದ್ಯೇನು? ತಾಯಿ ಋಣ ತೀರ್ಸೋ ಮಗನೇ ನೀನಂತ ವ್ಯವಹಾರ ಕೇಳಿದ್ರೆ ದೇವ್ರ ಮೆಚ್ತಾನ ನಿನ್ನ. ತಾಯಿ ಋಣ ತೀರ್ಸಕ್ಕೆ 7 ಜನ್ಮ ಎತ್ತಿದ್ರು ಸಾಲದು ಅಂತಾರೆ, ಅಂತದ್ರಲ್ಲಿ ಏನ್ ಮಾಡ್ತಿದ್ದೇನೆ? ನೀನ್ ಹೋಟ್ಲಲ್ಲಿ ದೇವ್ರ ಫೋಟೋ ಹಾಕಿದ್ಯಲ್ಲ, ಅದ್ರ ಬದಲು ಈ ತಾಯಿನ ಕೂಡ್ಸು, ಉದ್ಧಾರ ಆಗ್ತೀಯ. ಅದು ಬಿಟ್ಟು ಆ 1000 ಕೋಟಿ ದೇವ್ರು ನಿನ್ಗೆ ಆಶೀರ್ವಾದ ಮಾಡಿದ್ರು, ತಾಯಿ ಕಣ್ಣೀರ್ ಶಾಪ ಏನಾರ ಕಟ್ಟಿದ್ರೆ 7 ಜನ್ಮಕ್ಕೂ ಇದ್ದಲ್ಲ ನಿನ್. ಜನಗಳ ತಲೆ ಮೇಲೆ ಕೈ ಇಟ್ಟು ವಿಷ ಹಾಕಿ ಅವನ್ನ ಸಾಯ್ಸಕ್ ಹೊರಟ್ಯೋ, ಅವತ್ತೇ ನಿನ್ನ ಪಾಲಕ್ ಸತ್ ಹೋದೆ. ಕೊಟ್ಟವನಾದ್ಮೇಲೆ ನೀನ್ ಇಷ್ಟು ಕೆಟ್ಟವನಾಗ್ತೀಯ ಅಂತ ಗೊತ್ತಿದ್ರೆ ಚಿಕ್ಕ ಮಗು ಆಗಿದ್ದಾಗಲೇ ನಿನ್ನ ಕುಕ್ಕೆ ಹಿಡಿದು ಸಾಯಿಸ್ಬಿಡ್ತಿದ್ದೆ. ದೊಡ್ಡವ್ರು ಮಾಡಿದ ಪುಣ್ಯ ಮಕ್ಕಳು ಕಾಪಾಡುತ್ತೆ ಅಂತಾರೆ, ನಿಜ ಕಣೋ. ನಾನು ಮಾಡಿದ ಪುಣ್ಯ ಇವತ್ತನ್ನ ನೀ ಮಟ್ಟಕ್ಕೆ ಇಟ್ಟಿದ್ದೆ. ಆದ್ರೆ ನೀನ್ ಮಾಡ್ತಾ ಇರೋ ಪಾಪ ನಿನ್ ಮಕ್ಕಳು ಸುಟ್ಕೊಳತ್ತೆ, ಅವ್ರು ಹೇಗೋ ಉದ್ಧಾರ ಆಗ್ತಾರೆ. ಸ್ವಲ್ಪನಾದ್ರೂ ನಿಯತ್ತಿಂದ ಬದುಕೋದನ್ ಕಲಿಯೋ, ಬದಲಾಗೋ. ಎಂತ ಅಮ್ಮನಿಗೆ ಎಂತ ಮಗ, ಆಶ್ಚರ್ಯ ಆಗತ್ತೆ ನೋಡು. ಅನ್ನನ ಪರಬ್ರಹ್ಮ ಸ್ವರೂಪ ಅಂತಾರೆ,
ನೀನು ಅದಕ್ಕೆ ವಿಷ ಹಾಕೋದು ಒಂದೇ, ಆ ದೇವ್ರಿಗೆ ವಿಷ ಹಾಕೋದು ಒಂದೇ. ಇನ್ಮೇಲಾದ್ರೂ ಬದಲ ಸರ್. ನೀವು ಸ್ಟಾಪ್ ಇಟ್. ಯಾರು ಏನು ಮಾತಾಡ್ಬೇಡಿ, ಯಾರು ಏನು ಇಮ್ಯಾಜಿನ್ ಮಾಡ್ಕೋಬೇಡಿ, ಎಲ್ಲ ಸುಮ್ಮನಿದ್ಬಿಡಿ. ಯಾಕಕ್ಕ, ಏನಾಯ್ತು? ಯಾಕೆ ಅಂದ್ರೆ ನೀವು ಇಲ್ಲಿ ಏನ್ ಇಮ್ಯಾಜಿನ್ ಮಾಡ್ಕೋತಾ ಇದೀರೋ ಅದು ಅಲ್ಲಿ ನಿಜವಾಗ್ಲೂ ಆಗ್ತಾ ಇದೆ. ಅದನ್ನೆಲ್ಲ ನೋಡಿ ನೋಡಿ ನನ್ ರಕ್ತ ಕುದೀತಾ ಇದೆ. ಅದಕ್ಕೆ ಎಲ್ರು ಸುಮ್ನಿರಿ ಅಂತ ಹೇಳ್ತಿರೋದು. ಇನ್ಮೇಲೆ ನೋ ಮೋರ್ ಇಮ್ಯಾಜಿನೇಷನ್. ಅಪ್ಪಿ ತಪ್ಪಿ ನಿಮ್ ಮೈಂಡ್ ಅಲ್ಲಿ ಇಮ್ಯಾಜಿನೇಷನ್ ಬಂದ್ರು ಅದನ್ನ ಯಾರು ಬಾಯ್ಬಿಟ್ಟು ಹೇಳ್ಬೇಡಿ. ಹೌದಕ್ಕ, ನೀವ್ ಹೇಳೋದು ನಿಜಾನೇ. ಮನೆಗೆ ವಾಪಸ್ ಬರೋವರೆಗೂ ನಾವು ಒಬ್ರಿಗೊಬ್ರು ಮಾತಾಡೋದೇ ಬೇಡ. ಏಜೆಗೆ ವರ್ಕೊಂಡಿದ್ದಾಯ್ತು, ಏಜೆ ಕೈಯಲ್ಲಿ ಎಳ್ನೀರ್ ಕುಡಿಸ್ಕೊಂಡಿದ್ದಾಯ್ತು, ಏಜೆ ಕೈಯಲ್ಲಿ ಕಲ್ ಹೊತ್ಸಿದ್ದಾಯ್ತು. ಆಯ್ತು, ಎಲ್ಲ ಆಯ್ತು. ಇಷ್ಟೆಲ್ಲ ಮಾಡಿಸ್ದೊಳಗೆ ಇನ್ನು ಉಳಿದಿರೋದು ಒಂದೇ, ಏಜೆಗೆ ನನ್ನನ್ನು ಎತ್ಕೊಂಡು ಹೋಗಿ ಅಂತ ಹೇಳೋದು. ಅಯ್ಯೋ ಅಕ್ಕ, ನಮಗ್ ಸುಮ್ನಿರಕ್ ಹೇಳಿ ನೀವೇ ಇಮ್ಯಾಜಿನ್ ಮಾಡ್ಕೊಂಡ್ಬಿಟ್ರಲ್ಲ. ಆ ಲೆವೆಲ್ಗೆ ಇರಿಟೇಟ್ ಆಗ್ತಾ ಇದೆ. ಬೇಡ ಬೇಡ ಅಂದ್ರು ಇಮ್ಯಾಜಿನ್ ಮಾಡ್ಕೊಂಡೆ ಸುಮ್ನೆ ಇರಕ್ ಆಗ್ತಾನೆ ಇಲ್ಲ. ಅಂದ್ರೆ ಇದು ಆಗುತ್ತಾ? ಆಗುತ್ತೆ ಮೇಡಮ್, ಆಗುತ್ತೆ. ಆದಷ್ಟು ಬೇಗ ಅಪ್ಡೇಟ್ ಆಗುತ್ತೆ. ಏನು? ಅದು ದುರ್ಗಾ ಮೇಡಮ್ ನಿಮ್ಮಿಬ್ಬರಿಗಿಂತ ಸ್ಟ್ರಾಂಗ್ ಅಲ್ವಾ? ನಿಮ್ ಇಮ್ಯಾಜಿನೇಷನ್ ನಿಜ ಆಗಿದೆ, ಇನ್ನು ಅವ್ರದ್ದು ಇಮ್ಯಾಜಿನೇಷನ್ ನಿಜ ಆಗದೆ ಇರುತ್ತಾ? 100% ಫಿಕ್ಸ್. ಚಿಕ್ಕವ್ರ ಕನ್ಸ್ ಈಡೇರ್ಸ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ದೊಡ್ಡವ್ರ ಕನ್ಸ್ ಕಾಣ್ತಿದ್ದಾರೆ, ಈಡೇರ್ಸ್ಲೇಬೇಕು. ಏಜೆ ಅವರು ಆ ಹೋಟೆಲ್ ಇರೋ ಅಜ್ಜಿ ಕನ್ಸ್ನ ಈಡೇರ್ಸಿದ್ರು, ನಾನು ಅವ್ರ ದೊಡ್ಡ ಸೊಸೆ ಕನ್ಸ್ನ ಈಡೇರಿಸ್ತೀನಿ. ಮೇಡಮ್, ನಡಿಯಕ್ಕಾಗ್ದೆ ರೋಡಲ್ಲಿ ಬಿದ್ದವಳನ್ನ ಡಿಕ್ಕಿಯಲ್ಲಿ ಹಾಕೊಂಡ್ ಬಂದಿದ್ದಾರೆ ನಿಮ್ ಬಾಸು. ಅಯ್ಯಮ್ಮ, ಏನ್ ಮೇಡಮ್ ನಿಮ್ ಪರಿಸ್ಥಿತಿ? ಬಯಸದೆ ಬಂದ ಭಾಗ್ಯ. ಮೊದ್ಲು ಮೈಗೆಲ್ಲ ಬಿಸಿನೀ ಶಾಖ ಹಾಕೊಂಡು ನನ್ ಬಾಡಿಯಲ್ಲಿರೋ ಪಾರ್ಟ್ಸ್ ಎಲ್ಲ ರಿಪೇರ್ ಮಾಡ್ಬೇಕು. ಅಮ್ಮ, ಫೋಟೋದಲ್ಲಿ ನೋಡಿದ್ದಕ್ಕೂ ಇಲ್ಲಿ ನೋಡಿದ್ದಕ್ಕೂ ಒಂದಕ್ಕೊಂದು ಸಿಂಕ್ ಆಗ್ತಿಲ್ವಲ್ಲಪ್ಪ? ಏನಕ್ಕ ಇದು? ಜಿಂಕೆ ತರ ಬರ್ತಾಳೆ ಅನ್ಕೊಂಡ್ರೆ ಆಮೆ ತರ ಬರ್ತಿದ್ದಾಳೆ. ಅಲ್ಲ, ಕಾಲ್ ನೋವು ಬರೋ ಸುತ್ತಾಡಿದಾರ ಇವರು? ಇಲ್ಲ, ಅಲ್ಲೇನೋ ಬೇರೆ ಆಗಿದೆ ಅಂತ ಅನ್ನಿಸ್ತಾ ಇದೆ. ಬೇರೆ ಏನೂ ಇಲ್ಲ ಅಕ್ಕ, ನಮ್ ಕಣ್ ಬಿದ್ ಬಿಡತ್ತೆ ಅಂತ ಡ್ರಾಮಾ ಆಡ್ತಿದ್ದಾಳೆ. ನನ್ ಬಾಡಿಯಲ್ಲಿರೋ ನಟ್ಟು ಬೋಲ್ಟ್ ಎಲ್ಲ ಲೂಸ್ ಆಗಿ ಮಟಾಶ್ ಆಯ್ತು. ಅಮ್ಮ, ಇವ್ರು ಯಾರು ಫೋನ್ ಮಾಡ್ತಿದ್ದಾರೆ? ಹಲೋ, ಏನ್ ಮಾಡ್ತಾ ಇದೀಯ? ಅಬ್ಬಾ, ವಿಚಾರ್ಸಕ್ ನೀವಾದ್ರೂ ಫೋನ್ ಮಾಡಿದ್ರಲ್ಲ, ಥ್ಯಾಂಕ್ ಯು. ನಿನ್ ಥ್ಯಾಂಕ್ಸ್ ನಾನು ನಿನ್ನ ಹತ್ರನೇ ಇಟ್ಕೋ. ನಾನು ಫೋನ್ ಮಾಡಿದ್ದು ಬೆಳಗ್ಗೆ ತಿಂಡಿ ಬಗ್ಗೆ ವಿಚಾರಿಸಕ್ಕೆ. ಅಯ್ಯೋ, ನಾಳೆ ತಿಂಡಿ ತಾನೆ, ಬೆಳಗ್ಗೆ ನೋಡ್ಕೋತೀನಿ. ನನ್ ಮೈಕೆ ಎಲ್ಲ ತುಂಬಾ ನೋವ್ತಾ ಇದೆ, ನಾನ್ ಸದ್ಯಕ್ಕೆ ನಿದ್ದೆ ಮಾಡ್ಬೇಕು. ನೀನ್ ನಿದ್ದೆ ಮಾಡಿದ್ರೆ ಬೆಳಗ್ಗೆ ದೋಸೆ ಹೇಗೆ ರೆಡಿ ಆಗುತ್ತೆ? ದೋಸೆನಾ? ಎಸ್, ನೀನೇ ನಿನ್ ಕೈಯಾರ ರುಬ್ಬ ಕಲ್ಲಲ್ಲಿ ರುಬ್ಬಿ ರೆಡಿ ಮಾಡ್ಬೇಕು. ಅಯ್ಯೋ, ಅದ್ ಹೀಗ್ ಮಾಡಕ್ಕಾಗಲ್ಲ ಬಿಡಿ. ಅದಕ್ಕೆ ಉದ್ದಿನ ಬೇಳೆ ಅಕ್ಕಿ ಎಲ್ಲ ನೆನ್ಸ್ಬೇಕು. ಅದೆಲ್ಲ ಮಾಡಾಗಿದೆ, ತಾವು ರುಬ್ಬೇಕಷ್ಟೇನೆ. ಎಷ್ಟು ಒಳ್ಳೆಯವ್ರು ನೀವು. ಒಂದ್ ಅರ್ಧ ಗಂಟೆ ರೆಸ್ಟ್ ಮಾಡಿ ಆಮೇಲಿಂದ ಗ್ರೈಂಡರ್ ಅಲ್ಲಿ ರುಬ್ಬಿಡ್ತೀನಿ.
ಎಲ್ಲ ಓಕೆ, ಆದ್ರೆ ಗ್ರೈಂಡರ್ ನಾಟ್ ಓಕೆ. ರುಬ್ಬೇಕಾ? ರುಬ್ಬಕಲ್ಲ. ಯಾಕೆ? ಯಾಕೆ ಅಂದ್ರೆ ನೀನೆಲ್ವಾ ಹೇಳಿದ್ದು ನಿಮ್ಮ ಅತ್ತೆ ಆರೋಗ್ಯ ಚೆನ್ನಾಗಿರ್ಬೇಕು ಅಂದ್ರೆ ಈ ಮಿಕ್ಸಿ, ಈ ಗ್ರೈಂಡರು ಇದನ್ನೆಲ್ಲ ಬಳಸಬಾರ್ದು, ಕೈಯಲ್ಲೇ ರುಬ್ಬಿಟ್ಟು ರೆಡಿ ಮಾಡಬೇಕು ಅಂತ. ಅದಕ್ಕೆ ನೀನು ಹೇಳಾದ್ಮೇಲೆ ಅಮ್ಮನ ಆರೋಗ್ಯ ಚೆನ್ನಾಗಿರ್ಬೇಕು ಅಂತ ನನಗೂ ಅನ್ಸಿದೆ. ಸೊ ನೀನು ಕೈಯಲ್ಲೇ ರುಬ್ಬಿ ದೋಸೆ ಹಿಟ್ಟನ್ನ ರೆಡಿ ಮಾಡಬೇಕು. ಏನು? ರುಬ್ತೀನಿ. ಗುಡ್. ಇವ್ರು ಹೇಳ್ದಾಗ ಏನಾದ್ರು ಮಾಡಿದ್ರೆ ನಾಳೆ ನಾನು ಎದ್ದ ಹಾಗೆ. ಸದ್ಯಕ್ಕೆ ನನ್ನ ಪ್ರೋಗ್ರಾಮ್ನ ನಾನು ಕಂಟಿನ್ಯೂ ಮಾಡ್ತೀನಿ. ದೋಸೆ ಪ್ರೋಗ್ರಾಮ್ ಬಗ್ಗೆ ನಾಳೆ ಎಕ್ಸ್ಪ್ಲೇನ್ ಮಾಡಿದ್ರೆ ಆಯ್ತು. ನಾನೇನು ಹೇಳಿದೆ, ನೀನೇನು ಮಾಡ್ತಿದ್ಯಾ? ಏನಿಲ್ಲ, ಮಾನಸಿಕವಾಗಿ ಧೈರ್ಯ ತುಂಬ್ಕೋತಾ ಇದ್ದೆ. ಹೋಗ್ತೀನಿ. ಏನ್ ನೋಡ್ತಿದ್ಯಮ್ಮ? ಗಂಡ ಹೆಂಡತಿ ಇಬ್ರು ಲಾಂಗ್ ಡ್ರೈವ್ ಹೋಗಿದ್ರಂತೆ. ಇಬ್ರು ಏಕಾಂತವಾಗಿ ಅಷ್ಟು ದೂರ ಹೋಗಿದ್ದೀರಾ ಅಂತಂದ್ಮೇಲೆ ತಲ್ಲಿರೋ ಫೋಟೋ ತಗೊಂಡೇ ಇರ್ತೀರಾ. ಅದನ್ನ ನೋಡಿ ಕಣ್ ತುಂಬಿಕೊಳ್ಳೋಣ ಅಂತ. ಹೆಂಡತಿ ಜೊತೆ ಲಾಂಗ್ ಡ್ರೈವ್ ಹೋಗಿ ಬಂದ್ಮೇಲೆ ಮುಖದಲ್ಲಿ ಕಳೆ ತುಂಬಿ ತುಳುಕ್ತಾ ಇದೆ. ಅಮ್ಮ ಪ್ಲೀಸ್. ಅದೆಷ್ಟು ಆಗ ಎಳಿತೀಯ ಬಿಡೋ. ಕೇಳಲ್ಲ ಬಿಡಪ್ಪ. ಕೇಳ್ಬೇಡ ಬಿಡು. ಆದ್ರೂ ನಮ್ಮೆದ್ರಿಗೆಲ್ಲ ಲೀಲಾ ಅನ್ಕೊಂಡ್ರೆ ಆಗೋದೇ ಇಲ್ಲ ಅನ್ನೋ ತರ ಕೋಪ ಮಾಡ್ಕೋತಾ ಇರ್ತೀಯ. ನಮಗ್ ಗೊತ್ತಿಲ್ದಿರೋ ಹೋಗೆ ಅವಳ ಜೊತೆ ಔಟಿಂಗ್ ಪ್ಲಾನ್ ಮಾಡ್ತೀಯಾ? ಅಮ್ಮ ಫಸ್ಟ್ ನಾನು ಏನಾಯ್ತು ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ, ಅದನ್ನ ಕೇಳು. ಬೇಡ ಬಿಡಪ್ಪ. ಗಂಡ ಹೆಂಡತಿ ಮಧ್ಯೆ 1000 ಇರುತ್ತೆ, ಅದನ್ನೆಲ್ಲ ನಾವು ಕೇಳಿಸ್ಕೊಳಕ್ಕಾಗುತ್ತಾ? ಅಮ್ಮ ಪ್ಲೀಸ್, ನೀನ್ ಯಾವಾಗ್ಲೂ ಹೀಗೆ ಮಾಡ್ತೀಯ. ನಾ ಹೇಳೋದನ್ನ ಪೂರ್ತಿ ಕೇಳಿಸ್ಕೊಳ್ಳೋದೇ ಇಲ್ಲ. ದಯವಿಟ್ಟು ಕೇಳಿಸ್ಕೊ ಮೊದ್ಲು. ಆಕ್ಚುಲಿ ಅವಳು ನನ್ನ ಕಾರ್ ಗ್ಲಾಸ್ಗೆ ಏನೋ ಗಲೀಜ್ ಮಾಡಿದ್ಲು. ಅದಕ್ಕೆ ಪನಿಷ್ಮೆಂಟ್ ಕೊಡಕ್ಕೆ ಅಂತ ನಾ ಅಲ್ಲಿಗೆ ಕರ್ಕೊಂಡೋದೆ. ಅಲ್ಲೂ ಹೋದ್ರೆ ಅವಳು ಇನ್ನೂ ಇರಿಟೇಟ್ ಮಾಡಕ್ ಬಿಟ್ರು. ಹೋಗ್ಲಿ ಬಿಡೋ, ಅವಳಿನ್ನೂ ಹುಡುಗಾಟದ ಹುಡುಗಿ. ಅದನ್ನೆಲ್ಲ ನಿಮ್ ಮನ್ಸಿಗೆ ಹಾಕೋಬೇಡ. ಅವಳು ಉದ್ದೇಶಪೂರ್ವಕವಾಗಿ ಏನು ಎಡವಟ್ ಮಾಡೋದಿಲ್ಲ. ಅವಳ ಮನಸ್ಸು ಶುದ್ಧವಾಗಿದೆ ಅಂತ ನಂಗೆ ಮೊದ್ಲಿಂದಾನು ಗೊತ್ತು. ಆಕ್ಚುಲಿ ನೀ ಹೇಳೋದು ನಿಜ ಅನ್ಸತ್ತಮ್ಮ. ಅವಳು ಗೊತ್ತಿಲ್ಲದೆ ಮಾಡ್ತಾಳೋ ಗೊತ್ತಿದ್ದು ಮಾಡ್ತಾಳೋ. ಅಮ್ಮ ನೀನ್ ಹೋಗ್ಬೇಡ, ನಿನ್ ಸೊಸೆ ತುಂಬಾ ಬ್ಯುಸಿ ಇದ್ದಾಳೆ. ಅಂಥದ್ದೇನ್ ಕೆಲಸ ಅವಳಿಗೆ? ಅವಳು ರುಬ್ಬೋಕಲ್ಲಲ್ಲಿ ತನ್ನ ಕೈಯಾರ ದೋಸೆ ಹಿಟ್ಟು ರುಬ್ತಾ ಇದ್ದಾಳೆ. ರುಬ್ಬೋಕಲ್ಲಲ್ಲಿ ರುಬ್ತಾ ಇದ್ದಾಳ? ಯಾಕೆ? ಅವ್ರ ಅತ್ತೆಗೆ ಈ ಮಿಕ್ಸಿ ಗ್ರೈಂಡರ್ಲೆಲ್ಲ ಮಾಡ್ಕೊಟ್ರೆ ಆರೋಗ್ಯವಾಗಿರಲ್ವಂತೆ. ಅದಕ್ಕೆ ತಾನೇ ಪ್ರೀತಿಯಿಂದ ಕೈಯಾರ ರುಬ್ಬಿ ದೋಸೆ ಮಾಡ್ಕೊಡ್ತಾನಂತೆ. ಎಂತ ಒಳ್ಳೆ ಸೊಸೆನೋ. ನನ್ ಬಗ್ಗೆ ಎಷ್ಟು ಕಾಳಜಿ ಇದೆ ಅವಳಿಗೆ. ಅದಕ್ಕೋಸ್ಕರ ಅಲ್ಲಿಂದ ರುಬ್ಬೋಕಲ್ ತಂದು ರುಬ್ತಾ ಇದ್ದಾಳೆ. ಆದ್ರೂ ಅಷ್ಟೊಂದು ಅರ್ಜೆಂಟ್ ಬೇಕಿರ್ಲಿಲ್ಲ. ಇವತ್ತು ಸ್ವಲ್ಪ ರೆಸ್ಟ್ ತಗೊಂಡು ಇನ್ಯಾವತ್ತಾದ್ರೂ ರುಬ್ಬಿ ಮಾಡ್ಬೋದಿತ್ತಲ್ವಾ? ಮಾಡ್ಬೋದಿತ್ತು, ನಂಗೂ ಹಾಗೆ ಅನ್ನಿಸ್ತು. ಆದ್ರೂ ಪಾಪ ಅವ್ರ ಅತ್ತೆ ಮೇಲೆ ಅಷ್ಟೊಂದು ಪ್ರೀತಿ ಇದೆಯಲ್ಲ, ಯಾಕೆ ಬೇಡ ಅನ್ನೋದು ಅಂತ ನಾನೇ ಮಾಡು ಅಂತ ಹೇಳಿದೆ. ಯಾರು ಡಿಸ್ಟರ್ಬ್ ಮಾಡಬಾರ್ದು ಅಂತಾನು ಹೇಳಿದಾಳೆ. ನೀನು ಡಿಸ್ಟರ್ಬ್ ಮಾಡ್ಬೋದಾಯ್ತಾ? ತಿನ್ನಂತ ಸೊಸೆ. ಸರಸ್ವತಿಗೆ 8 ದೋಸೆ, ನನಗ್ 10 ದೋಸೆ, ದುರ್ಗಕ್ಕಂಗ್ 12 ದೋಸೆ. 8, 10, 12. ನೀವೇನ್ ದೋಸೆ ತಿನ್ಬೇಕು ಅಂತಿದ್ದೀರಾ ಇಲ್ಲ ನನ್ನೇ ರುಬ್ಸಿ ನನ್ನೇ ತಿನ್ಬೇಕು ಅಂತಿದ್ದೀರಾ?
ದೋಸೆ ಜೊತೆಗೆ ಸ್ವೀಟ್ ಚಟ್ನಿ ಖಾರ ಚಟ್ನಿ ಸೂಪರ್ ಆಗಿರುತ್ತೆ. ನನಗ್ ತಿನ್ಬೇಕು ಅನ್ನಿಸ್ತಾ ಇದೆ, ಇದ್ರಲ್ಲೇ ಮಾಡ್ಬಿಡಿ. ಅಯ್ಯೋ ಅತ್ತೆ, ಇನ್ನೊಂದ್ ಹೇಳೋದ್ ಮರ್ತ್ಬಿಟ್ಟಿದೆ. ನನ್ ಗಂಡಂಗೆ ಈರುಳ್ಳಿ ಚಟ್ನಿ ಅಂದ್ರೆ ತುಂಬಾ ಇಷ್ಟ. ಅದನ್ನು ಸ್ವಲ್ಪ ನನ್ ಗಂಡಂಗೆ ಹೀರೆಕಾಯಿ ಚಟ್ನಿ ಅಂದ್ರೆ ಇಷ್ಟ. ಅದನ್ನು ಮಾಡ್ಬಿಡಿ. ಥ್ಯಾಂಕ್ಸ್ ಇನ್ ಅಡ್ವಾನ್ಸ್. ಗುಡ್ ಫಾರ್ ಹೆಲ್ತ್. ಮೂರು ಜನ ಸೇರಿ ನಾನ್ ರುಬ್ಬೋ ಪ್ಲಾನ್ ಮಾಡಿದಾರೆ. ಇಲ್ಲಿ ನೋಡಿ ಕೈ ಹಾಕಿದ್ರೆ ಕಚ್ಚದೆ ಇರುತ್ತಾ? ಪುರಾಣದಲ್ಲಿ ಸಾಧ್ವಿ ಶಿರೋಮಣಿ ಶಾಪ ತಟ್ಟುತ್ತೆ ಅಂತ ಕೇಳಿದ್ದೆ, ಆದ್ರೆ ಏಜೆ ಶಾಪ ತಟ್ಟುತ್ತೆ ಅಂತ ಇವತ್ತೇ ಗೊತ್ತಾಗಿದ್ದು. ಅಯ್ಯೋ, ರಾತ್ರಿ ಎಲ್ಲ ಹಿಟ್ ರುಬ್ಬಿ ರುಬ್ಬಿ ಅಲ್ಲೂ ವಾಸ್ತು ಸರಿ ಇಲ್ಲ ಅಂತ ಇಲ್ಲಿ ಮಲ್ಕೊಂಡ್ರೆ ಇಲ್ಲೂ ನಿದ್ದೆ ಮಾಡಕ್ ಬಿಡಲ್ವಲ್ಲ. ಮೇಡಮ್ ಮೇಡಮ್, ನಿಮ್ ಫ್ಯಾನ್ ಬಂದಿದ್ದಾರೆ ಮೇಡಮ್. ಅಯ್ಯೋ, ನಾನು ಯಾವ ಫ್ಯಾನು ಆರ್ಡರ್ ಮಾಡಿಲ್ಲ. ಅಯ್ಯೋ ಮೇಡಮ್, ಆ ಫ್ಯಾನ್ ಅಲ್ಲ, ಅಭಿಮಾನಿ, ನಿಮ್ ದೊಡ್ಡ ಅಭಿಮಾನಿ ಅಂತೆ. ನಿಮ್ಮ ನೋಡ್ಬೇಕು ಅಂತ ಬೆಳಗಿಂದ ಬಂದ್ ಕಾಯ್ತಾ ಇದಾರೆ. ಏನು ಅಭಿಮಾನಿನ? ದೊಡ್ಡ ಅಭಿಮಾನಿನ? ಏನಂತ ಹೆಸರು? ಹೆಸರೇನು ಅಂತ ಕೇಳಲಿಲ್ಲ. ಸರಿ ಸರಿ, ಯಾವಾಗಿಂದ ಅಭಿಮಾನಿ ಅಂತೆ? ಹೌದು, ಅವ್ರ ನನ್ನ ಆಕ್ಟಿಂಗ್ ಎಲ್ಲಿ ನೋಡಿದ್ರು? ಓ, ನಾನು ಅವಾಗ ಅಡ್ವರ್ಟೈಸ್ಮೆಂಟ್ ಅಲ್ಲಿ ಮಾಡಿದ್ನಲ್ಲ, ಅದನ್ನ ನೋಡಿದ್ರಾ? ಅಥವಾ ಮೊನ್ನೆ ಶೂಟಿಂಗ್ ಮಾಡಿದ್ವಲ್ಲ, ಅದ್ರ ಸೀನ್ ಲೀಕ್ ಆಗಿದ್ಯಾ? ಅದೆಲ್ಲ ಗೊತ್ತಿಲ್ಲ ಮೇಡಮ್. ಕೂತಿರಿ, ಮೇಡಮ್ ಬರ್ತಾರೆ ಅಂತ ಕೂರ್ಸ್ ಬಂದಿದೀನಿ. ಹೌದಾ? 10 ನಿಮಿಷ ರೆಡಿಯಾಗಿ ಬಂದ್ಬಿಡ್ತೀನಿ. ರೆಡಿ ಆಗ? ಅಭಿಮಾನಿಗಳೇ ನನ್ನ ಸ್ಟಾರ್ ಮಾಡಿರೋದು. ಅವ್ರ ಮುಂದೆ ಸ್ಟಾರ್ ತರಾನೇ ಹೋಗ್ಬೇಕು. 5 ನಿಮಿಷ ಬಂದೆ. ಸರಿ ಮೇಡಮ್. ಅಯ್ಯಯ್ಯೋ, ಯಾರು ಕಾಣಿಸ್ತಾನೆ ಇಲ್ಲ. ಅಭಿಮಾನಿ ದೇವ್ರುಗಳೇ, ಅಭಿಮಾನಿ ದೇವ್ರುಗಳೇ. ಹಲೋ ಆಂಟಿ. ಓಹೋ, ಏನ್ ರೊಮ್ಯಾಂಟಿಕ್ ಸೀನ್ಗಳು ಮೇಡಮ್. ನೋಡಿ ನನ್ನ ಜನ್ಮ ಪಾವನ ಆಗೋಯ್ತು ಮೇಡಮ್. ಈ ಹುಡುಗಿರು ದೀಪನ ಸಖತ್ತಾಗಿ ಉರಿಸ್ತಾರೆ ಅಂತ ಅನ್ಕೊಂಡಿದ್ದೆ, ಆದ್ರೆ ನೀವು ಮನೆಯವ್ರ ಹೊಟ್ಟೆನೆ ದಗದಗ ಅಂತ ಉರಿಸ್ಬಿಟ್ರಿ. ನೀವು ಒಂದೊಂದೇ ಫೋಟೋ ಕಳಿಸ್ತಿರ್ಬೇಕಾದ್ರೆ ಅದನ್ನ ನೋಡಿ ನಿಮ್ ಸೊಸೆ ಅಂದ್ರು ಮೆಣಸಿನ್ಕಾಯಿ ತಿನ್ನ ಮಕ್ಕಳ ತರ ಬಿದ್ದು ಬಿದ್ದು ಒದಾಡ್ತಿದ್ರು. ಹೌದಾ? ವಿಡಿಯೋ ಮಾಡಿ ಕಳ್ಸತ್ತಾನೆ, ನಾನು ಸ್ವಲ್ಪ ಖುಷಿ ಆಗ್ತಿದ್ದೆ. ಅಲ್ಲ, ನಾನ್ ಕಳ್ಸಿದ್ರೆ ನಿಮ್ಗೆ ಹೆಂಗ್ ನೋಡಕ್ ಆಗ್ತಿತ್ತು ಮೇಡಮ್? ನೀವಲ್ಲಿ ಫುಲ್ ರೊಮ್ಯಾಂಟಿಕ್ ಮೂಡಲ್ಲಿ ಇದ್ರಲ್ ಮೇಡಮ್. ಅಲ್ಲ, ಫೋಟೋದಲ್ಲೇ ಹಿಂಗಿತ್ತು, ಇನ್ನಲ್ಲಿ ಏನೇನ್ ನಡೀತಿತ್ತು? ವಿಶ್ವರೂಪ್, ಅದೆಲ್ಲ ಯಾಕೀಗ ಬಿಡಿ. ಓ, ಮೇಡಮ್ಗೆ ನಾಚಿಕೆ. ಮೇಡಮ್, ಎಲ್ಲ ಓಕೆ, ಆದ್ರೆ ಒಂದು ಪಾಯಿಂಟ್ ಸಿಂಕ್ ಆಗ್ತಿಲ್ಲ. ಅದಕ್ಕೆ ನೀವೇ ಕ್ಲಾರಿಫಿಕೇಶನ್ ಕೊಡ್ಬೇಕು ಮೇಡಮ್. ಏನು? ಅಲ್ಲ ಮೇಡಮ್, ಏಜೆ ಸರ್ ನಿಮ್ಮ ನೆತ್ಕೊಂಡು ಹೋಗೋ ತರ ಒಂದು ವಿಡಿಯೋ ಕಳ್ಸಿದ್ರಲ್ಲ, ಅದ್ರ ಕ್ಲೈಮ್ಯಾಕ್ಸ್ ಅಲ್ಲಿ ವಿಡಿಯೋ ಮೈಕಲ್ ಜಾಕ್ಸನ್ ತರ ಶೇಕ್ ಆಗ್ತಿತ್ತು. ಯಾಕೆ ಮೇಡಮ್? ಅಲ್ಲಿ ಏನ್ ನಡೀತು? ಅಯ್ಯೋ, ಆ ಕತೆ ಏನ್ ಕೇಳ್ತೀರಾ? ನನ್ ಸೊಂಟ ಎಲ್ಲ ಮುರಿದೋಯ್ತು. ಸೊಂಟನೇ ಮುರಿದೋಯ್ತಾ? ಅದನ್ ಕೇಳೋದಕ್ಕೆ ನಾನು ಹೋಗ್ತಾ ಇರೋದು. ನನ್ನನ್ ಕೇಳ್ದೆ ಒಂದ್ ಡಿಸಿಷನ್ ತಗೋಬಾರ್ದು ಅಂತ ಏಜೆ ಹೇಳಿದ್ದಾರೆ. ಆದ್ರೂ ಅವಳು ನನ್ನನ್ ಒಂದ್ ಮಾತು ಕೇಳ್ದೆ ಈ ಡಿಸಿಷನ್ ತಗೊಂಡಿದ್ದಾಳೆ. ಮೊದ್ಲು ಅವಳ ಹತ್ರ ಮಾತಾಡ್ಬೇಕು. ಅಕ್ಕ, ಒಂದ್ ನಿಮಿಷ ನಿಂತ್ಕೊಳ್ಳಿ. ಇಷ್ಟು ದಿನ ನೀವೇ ನಮಗ್ ಬುದ್ಧಿ ಹೇಳಿ ನೀವೇ ಯಾಮಾರ್ತಿದ್ದೀರಲ್ಲ. ಅವಳೇನು ಕೇಳಕ್ ಹೋಗ್ಬಿಡಿ, ಬಿಟ್ಬಿಡಿ. ಕೇಳ್ದೆ ಬಿಟ್ಟಿದ್ದಕ್ಕೆ ನಮಗೆ ಈ ಪರಿಸ್ಥಿತಿ ಬಂದಿರೋದು.
ಮನೆಯಲ್ಲಿ ಒಬ್ರು ವಯಸ್ಸಾದವ್ರಿದ್ದಾರೆ, ಒಬ್ರು ಪೇಷಂಟ್ ಇದ್ದಾರೆ. ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಯಾರ್ ಹೊಣೆ? ಆದ್ರೆ ಆಗ್ಲಿ ಬಿಡಿ ಅಕ್ಕ, ಏನೇ ಎಡವಟ್ಟಾದ್ರೂ ಲೀಲನ್ ತಲೆ ಮೇಲೆ ತಾನೇ ಬರೋದು. ಬರ್ಲಿ ಬಿಡಿ, ಬೈಸ್ಕೊಳ್ಳಿ ಬಿಡಿ. ಮತ್ತೇನು ಎಡವಟ್ ಆಗ್ಲಿಲ್ಲ ಅಂತಾನೆ ಇಟ್ಕೊಳ್ಳಿ. ಆಗ ನಾವೇ ಏನಾದ್ರೂ ನಮ್ ಕೈಯಾರ ಎಡವಟ್ ಮಾಡಿ ಅದನ್ನ ಅವಳ ತಲೆ ಮೇಲೆ ಹಾಕಿ ಏಜೆ ಕೆಲ್ಸಕ್ಕೆ ಹಾಕ್ಸಿದ್ರೆ ಆಯ್ತು. ನೀನ್ ಸಿಕ್ಕಾಕಿಸ್ತೀಯಾ? ಹೋಗಿ ಕನ್ನಡಿನಲ್ಲಿ ಮುಖ ನೋಡ್ಕೊ. ಅವಳು ಲಂಚ ಕೊಟ್ಟ ತಕ್ಷಣ ಪಕ್ಷ ಬದಲಾಯಿಸೋ ಅವಕಾಶವಾದಿ ನೀನು. ಈಗ್ಲೂ ನನ್ನನ್ನ ಸಿಕ್ಕಾಕ್ಸೋದಿಕ್ಕೆ ಅವಳಿಂದ ಎಷ್ಟು ಲಂಚ ತಗೊಂಡಿದ್ಯಾ ನೀನು? ಅಕ್ಕ, ನಾನು ಅಂತವಳಲ್ಲ ಅಕ್ಕ. ಹಾ, ನೀನ್ ಎಂತವಳು ಅಂತ ನೋಡಿದ್ದಾಗಿದೆ. ಅಧಿಕಾರ ದಾಸೆಗೆ ನಮ್ ಒಗ್ಗಟ್ಟನ್ನೇ ಮುರಿದು ನಮ್ಮನ್ನೇ ಬಿಟ್ಟು ಹೋದವಳಲ್ವಾ ನೀನು? ಏನೋ ಒಂದ್ಸಲ ದುರಾಸೆ ಪಟ್ಟು ತಪ್ಪು ಮಾಡಿರ್ಬೋದು, ಆದ್ರೆ ಪದೇ ಪದೇ ಅದೇ ತಪ್ಪು ಮಾಡ್ತೀನಿ ಅಕ್ಕ ನಾನು. ಅವಳು ನನಗ್ ಮಾಡಿರೋ ಮೋಸ ನನಗೆ ಅರ್ಥ ಆಗಿದೆ. ಅವಳ ಮೇಲೆ ಸೇಡ್ ತೀರಿಸ್ಕೋಬೇಕು ಅಂತ ಪ್ರತಿ ಕ್ಷಣ ಅವಕಾಶಕ್ಕೋಸ್ಕರ ಹೊಂಚಾಕಿ ಕಾಯ್ತಾ ಇದೀನಿ ಅಕ್ಕ ನಾನು. ಸುಮ್ನೆ ನಾಟಕ ಆಡ್ಬೇಡ ಸರು. ನಿನ್ ಜೊತೆ ಒಂದ್ 4 ಮಾತಾಡಿದ ತಕ್ಷಣ ನಿನ್ನ ನಂಬಿಟ್ಟಿದೀನಿ, ನಿನ್ಗೆ ನನ್ ಮನ್ಸಲ್ಲಿ ಸ್ಥಾನ ಕೊಟ್ಟಿದ್ದೀನಿ ಅಂತ ಅನ್ಕೋಬೇಡ. ಆ ಯೋಗ್ಯತೆನ ನೀನ್ ಕಳ್ಕೊಂಡಿದ್ಯಾ. ನಾನ್ ನಿನ್ನ ಎಲ್ಲಿಟ್ಟಿರ್ಬೇಕೋ ಅಲ್ಲೇ ಇಟ್ಟಿದ್ದೀನಿ. ಇನ್ ಮುಂದೆನೂ ದೂರ ಇಡ್ತೀನಿ. ನಿನ್ ಹತ್ರ ಏನ್ ಮಾತು, ಅವಳ ಹತ್ರನೇ ಹೋಗಿ ಮಾತಾಡ್ತೀನಿ. ಆಯ್ತಕ್ಕ, ನಾನೇನು ಅಂತ ಪ್ರೂವ್ ಮಾಡ್ಕೊಳ್ಳೋವರೆಗೂ ನನ್ನಿಂದ ದೂರನೇ ಇರಿ. ನಾನೀಗ ಅದೇ ದಾರಿನಲ್ಲಿದ್ದೀನಿ. ದಯವಿಟ್ಟು ಇವತ್ತು ನಾಳೆ ನನಗೋಸ್ಕರ ಸುಮ್ಮನೆ ಇರಿ ಅಕ್ಕ, ಪ್ಲೀಸ್. ಏನ್ ನಿನ್ ಮಾತಿನ ಅರ್ಥ? ಏನ್ ಮಾಡಕ್ ಹೊರಟಿದ್ಯಾ ನೀನು? ನೀವೇ ಹೇಳಿದಿರಾ ಅಲ್ವಾ, ಮಾಡೋದಕ್ ಮೊದ್ಲು ಏನು ಹೇಳ್ಬಾರ್ದು ಅಂತ. ನನ್ನ ನಿರ್ಧಾರನೂ ಅದೇ. ಹುಷಾರ ಹೊರಟ್ ಬನ್ನಿ. ಲೀಲಾ ಜೊತೆಗ್ ಬರ್ತಿದ್ದಾಳೆ ಅಂತ ಎಷ್ಟೊಂದ್ ಕಾಳಜಿ ನೋಡು. ಯಾಕೆ, ಹೆಂಡತಿಗೆ ಏನಾದ್ರೂ ಪ್ರಾಬ್ಲಮ್ ಆಗುತ್ತೆ ಅಂತನಾ? ಅಲ್ಲ, ನಿನಗ್ ಪ್ರಾಬ್ಲಮ್ ಆಗತ್ತೆ ಅಂತ ಆತಂಕ. ಯಾಕಂದ್ರೆ ಪ್ರಾಬ್ಲಮ್ನ ಜೊತೆ ಕರ್ಕೊಂಡು ಹೊರಟಿದ್ಯಲ್ಲ, ಅದಕ್ಕೆ. ಓ, ಅಂದ್ರೆ ನಾನ್ ದೊಡ್ಡ ಪ್ರಾಬ್ಲಮ್, ಬಜಾರಿ, ದೊಡ್ಡ ಜಗಳ ಗಂಟಿ, ನಾನ್ ಹೋದ್ಕೊಡೆಲ್ಲ ಜಗಳ ಆಗತ್ತೆ ಅಂತ ಹೇಳ್ತಿದ್ದೀರಾ? ಇಲ್ಲಪ್ಪ, ಹಾಗಲ್ಲ ಹೇಳಿದ್ದು. ನೀನಿರೋದೇ ಹಾಗೆ ಅಂತ ಹೇಳ್ತಿರೋದು. ನೀವ್ ಹೀಗೆ ಆಡ್ಕೋತಾ ಇರಿ, ಒಂದಲ್ಲ ಒಂದಿನ ನಾನ್ ನಿಮ್ಗಿಂತ ಪರ್ಫೆಕ್ಟ್ ಅಂತ ಪ್ರೂವ್. ರಿಯಲಿ? ಓಕೆ, ಐ ವಿಲ್ ಡೆಫಿನೆಟ್ಲಿ ವೇಟ್ ಫಾರ್ ದಟ್ ಡೇ. ನಗಿ ನಗಿ. ಈ ಲೀಲಾ ಯಾವಾಗ್ಲೂ ಎಡ್ವರ್ಟ್ ಮಾಡ್ತಾಳೆ ಅನ್ನೋ ಖುಷಿ ತುಂಬಾ ದಿನ ಇರಲ್ಲ. ಮುಗೀತಾ ನಿಮ್ ಕೋಳಿ ಜಗಳ? ಒಳ್ಳೆ ಎಳೆ ಮಕ್ಕಳ ತರ ಜಗಳ ಆಡ್ತಿರಲ್ಲ. ಮತ್ತೆ ನೋಡಿ ಅಜ್ಜಿ, ಸುಮ್ಮನೆ ಕಾಲ್ ಕೆರ್ಕೊಂಡು ಜಗಳಕ್ ಬರ್ತಾರೆ. ಸರಿ, ನಾ ಬರ್ತೀನಮ್ಮ. ಹುಷಾರು. ಕೋಪ ಬಂತಾ? ಮತ್ತೆ ಕೋಪ ಬರಲ್ವಾ? ಏನೋ ಸ್ವಲ್ಪ ತಮಾಷೆ ಮಾಡಿದ್ರೆ ಸಿಟ್ಟು ಬಂದ್ಬಿಡ್ಬೇಕಾ? ನಿನ್ ಗಂಡ ಅಲ್ದೆ ಇನ್ಯಾರು ರೇಗಿಸ್ತಾರ ಹೇಳು? ಕಾಲ್ ಎಳಿಯಕ್ ಶುರು ಮಾಡಿದಾನೆ ಅಂತಂದ್ರೆ ನಿನ್ ಮೇಲೆ ಪ್ರೀತಿ ಜಾಸ್ತಿ ಆಗ್ತಿದೆ ಅಂತ ಅರ್ಥ. ಅಜ್ಜಿ, ಇದೇನ್ ಮನೇಲಿರೋ ಒಂದ್ ಐಟಮು ಕಾಣಿಸ್ತಿಲ್ಲ. ಅದೇ ನನ್ಗೂ ಅರ್ಥ ಆಗ್ತಾ ಇಲ್ಲ. ಬನ್ನಿ ಬನ್ನಿ ಒಳಗಡೆ ನೋಡೋಣ. ಅಜ್ಜಿ, ಒಂದ್ ಐಟಮು ಕಾಣಿಸ್ತಿಲ್ಲ. ಮೋಸ್ಟ್ಲಿ ಕಳ್ತನ ಆಗಿದೆ ಅನ್ಸುತ್ತೆ. ಕಳ್ತನನಾ? ಅಯ್ಯೋ ದೇವ್ರೆ, ಎಲ್ಲಿ ಹೋದ್ರು ಯಾರು ಕಾಣ್ತಾನೆ ಇಲ್ಲ. ದುರ್ಗಾ, ಲಕ್ಷ್ಮಿ, ಸರಸ್ವತಿ. ದುರ್ಗಾ, ಲಕ್ಷ್ಮಿ, ಸರಸ್ವತಿ ಎಲ್ಲಿದ್ದೀರಾ? ಅಲ್ಲ, ಒಬ್ರಿಗೂ ಜವಾಬ್ದಾರಿ ಬೇಡ್ವಾ? ಮನೆ ಬೀಗ ಕೂಡ ಹಾಕಿಲ್ಲ ಇವರು. ಅಯ್ಯೋ ಅಜ್ಜಿ, ಎಲ್ಲೆಲ್ಲೇನೇನ್ ಕಳ್ತನ ಆಗಿದ್ಯೋ, ನಾನು ಹೋಗಿ ನೋಡ್ಕೊಂಡ್ ಬರ್ತೀನಿ. ಅಲ್ಲ, ನಮ್ಮನೇಲಿ ಕಳ್ತನ ಆಗೋದು ಅಂದ್ರೇನು? ಇಷ್ಟು ವರ್ಷದಲ್ಲಿ ಒಂದ್ಸತಿನೂ ಹೀಗಾಗಿರ್ಲಿಲ್ಲ. ನಾನ್ ನಿಮ್ ಪಕ್ಷದಲ್ಲೇ ಇದೀನಿ ಅಂತ ಪ್ರೂವ್ ಮಾಡೋದಕ್ಕೆ ನನ್ಗೊಂದು ಅವಕಾಶ ಬೇಕಿತ್ತು. ಅದನ್ನ ಪ್ರೂವ್ ಮಾಡಿದೀನಿ. ಈಗ್ಲಾದ್ರೂ ನನ್ನ ನಂಬಿ ಅಕ್ಕ.
ಅಕ್ಕ ನನಗ್ ದೊಡ್ಡದಾಗೆಲ್ಲ ಪ್ಲಾನ್ ಮಾಡೋದಕ್ ಬರೋದಿಲ್ಲ ಅಕ್ಕ. ಏನೋ ನನಗ್ ತೋಚ್ದಾಗ ನಾನು ಮಾಡ್ದೆ. ನನ್ ಮೇಲೆ ಕೋಪ ಮಾಡ್ಕೋಬೇಡಿ ಅಕ್ಕ. ಸರು ಸೂಪರ್ ಸರು, ನಮ್ಗೆ ಗೊತ್ತಿದ್ದ ಹಾಗೆ ಅವಳನ್ನ ಹೊಡೆದಿದ್ಯಲ್ಲ, ಗ್ರೇಟ್. ಯು ಆರ್ ರಿಯಲಿ ಗ್ರೇಟ್. ನೀನ್ ಅವಳಿಂದ ಬಕ್ರ ಆದೆ ಅಂತ ಅನ್ಕೊಂಡೆ, ಆದ್ರೆ ನೀನು ಅವಳನ್ನೇ ಬಕ್ರ ಮಾಡಿದ್ಯಾ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಅಲ್ಲ ಅಕ್ಕ, ಅವತ್ತು ಎಜೆ ಕೊಟ್ಟು ಹಾಳು ಮಾಡಿ ಲೀಲಕ್ ಬೈಬೇಕು ಅಂತ ಪ್ಲಾನ್ ಮಾಡಿದೆ. ಅದ್ ನೀವೇನ್ ಹೇಳಿದ್ರಿ? ಇಂತ ಚಿಲ್ಲರೆ ಕೆಲ್ಸನೆಲ್ಲ ಬಿಟ್ಬಿಡು ಅಂತ ಹೇಳಿದ್ರಿ. ಇವತ್ ಸರ್ವ್ ಮಾಡಿರೋದೇನ್ ದೊಡ್ಡ ಕೆಲ್ಸನಾ? ಮನೆ ಐಟಮ್ಗಳೆಲ್ಲ ಹೋಗಿದೆ. ಚಿಕ್ಕ ಕೆಲ್ಸನೇ ತಾನೆ, ಚಿಲ್ಲರೆ ಕೆಲ್ಸನೇ ತಾನೆ. ಲಕ್ಷ್ಮಿ, ಸರ್ವ್ ಮಾಡಿರೋದು ಚಿಕ್ಕ ಕೆಲ್ಸನೇ ಇರ್ಬೋದು, ಆದ್ರೆ ಅದ್ರ ಪರಿಣಾಮ ತುಂಬಾ ದೊಡ್ಡದಾಗಿರುತ್ತೆ. ಒಂದು ಕಡೆ ಇದ್ದ ವಸ್ತು ಇನ್ನೊಂದ್ ಕಡೆ ಹೋಯ್ತು ಅಂದ್ರೇನೆ ಏಜೆ ಸಹಿಸಲ್ಲ. ಅಂತದ್ರಲ್ಲಿ ಇಡೀ ಮನೆ ಖಾಲಿಯಾಗಿದೆ ಅಂದ್ರೆ ಅವ್ರು ಸುಮ್ಮನಿರ್ತಾರ? ಇಲ್ಲಿ ಈ ಮನೆಯಿಂದ ಮಾಯ ಆಗಿರೋದು ಬರೀ ವಸ್ತುಗಳಲ್ಲ, ಅಂತರ ಅತ್ತೆ ಫೋಟೋ. ಏಜೆ ಸುಮ್ನೆ ಬಿಡ್ತಾರೆ ಅನ್ಕೊಂಡಿದ್ದೀರಾ? ಅಂತರ ಅತ್ತೆ ಫೋಟೋ ಅಂದ್ರೆ ಏಜೆಗೆ ಬರೀ ಅದು ಫೋಟೋ ಅಲ್ಲ, ಅವ್ರ ಜೀವ. ಅವ್ರ ಎಮೋಷನ್ ಜೊತೆ ಆಟ ಆಡಿದ್ರೆ ಆ ಲೀಲಾನ ಸುಮ್ನೆ ಬಿಡ್ತಾರ? ಲೀಲಾಗಿವತ್ತು ಎಂತ ಗತಿ ಆಗುತ್ತೆ ಅಂತ ಇಮ್ಯಾಜಿನ್ ಮಾಡ್ಕೊಳಕ್ಕೂ ಸಾಧ್ಯ ಇಲ್ಲ. ಹೌದಲ್ವಾ? ಇದ್ರ ಬಗ್ಗೆ ನಾನು ಯೋಚನೆ ಮಾಡಿರ್ಲಿಲ್ಲ. ಅದಕ್ಕೆ ಹೇಳೋದು, ನಾವ್ ಯಾವಾಗ್ಲೂ ಒಗ್ಗಟ್ಟಾಗಿರ್ಬೇಕು ಅಂತ. ನಾವು 3 ಜನ ಮುಷ್ಟಿ ಮಾಡಿ ಬಿಗಿ ಹಿಡಿದ್ರೆ ಆ ಲೀಲಾ ಯಾವ ಲೆಕ್ಕ? ಹೌದಕ್ಕ, ನೀವ್ ಹೇಳುದು ನಿಜ. ನಮಗ್ ಸಿಗೋ ಒಂದ್ ಅವಕಾಶನೂ ಬಿಡಬಾರ್ದು. ಅದನ್ನೆಲ್ಲ ಯುಟಿಲೈಸ್ ಮಾಡ್ಕೊಂಡು ಆ ಲೀಲಾ ವಿರುದ್ಧ ಕೋಲ್ಡ್ ವಾರ್ ಶುರು ಮಾಡೋಣ. ಎಸ್, ಮೊದ್ಲು ಈ ವಿಷಯ ಏಜೆಗೆ ಗೊತ್ತಾಗೋ ಹಾಗೆ ಮಾಡ್ಬೇಕು. ಹಲೋ ಮೇಡಮ್, ನಾನು ವಿಶ್ವರೂಪ್. ಗೊತ್ತಾಯ್ತು. ಏನಾದ್ರು ಗೊತ್ತಾಯ್ತಾ? ಓ ಗೊತ್ತಾಯ್ತು ಮೇಡಮ್, ಎಜೆ ಸರ್ ಪಕ್ಕದಲ್ಲಿದ್ದಾರಂತ ನೀವು ಈ ತರ ಮಾತಾಡ್ತಿದ್ದೀರಲ್ವಾ ಮೇಡಮ್? ಒಂದು ಗುಡ್ ನ್ಯೂಸ್, ಐಟಮ್ ಎಲ್ಲ ಸಿಕ್ತು. ಹೌದಾ? ಬಾ, ದೇವ್ರ ದೊಡ್ಡೋನು. ಎಲ್ಲ ತಗೊಂಡು ಬೇಗ ಮನೆಗ್ ಬಂದ್ಬಿಡಿ. ಮೇಡಮ್ ಅತಿ ಬೇಗ ತಿಥಿ ಬೇಗ, ಅರ್ಜೆಂಟ್ ಮಾಡ್ಕೋಬೇಡಿ. ನಾನು ಹೇಳೋದನ್ನ ಕಂಪ್ಲೀಟ್ ಆಗಿ ಕೇಳಿ. ಎಲ್ಲ ಐಟಮ್ ಸಿಕ್ತು, ಆದ್ರೆ ಅಂತರ ಮೇಡಮ್ ಫೋಟೋನೇ ಸಿಕ್ಕಿಲ್ಲ ಮೇಡಮ್. ಸರಿಯಾಗಿ ಹುಡುಕಿ, ಅಲ್ಲೇ ಎಲ್ಲೋ ಇರುತ್ತೆ. ಮೇಡಮ್ ಯಾರೋ ತಗೊಂಡೋದ್ರಂತೆ. ಹಾ, ಗುಜರಿ ಅವರಂತೆ. ಗುಜ್ರಿ ಅವನ? ಮೇಡಮ್ ನನಗೆ ಏನ್ ಮಾಡ್ಲಿ? ಫೋಟೋ ಹುಡುಕ್ಲಾ ಅಥವಾ ಈ ಐಟಮ್ ಎಲ್ಲ ಮನೆಗೆ ತಗೊಂಡೋಗ್ಲಾ? ನೀವ್ ಅದನ್ನೆಲ್ಲ ತಗೊಂಡ್ ಮನೆಗ್ ಬಂದ್ಬಿಡಿ. ಅದನ್ನ ಹುಡ್ಕೋ ವ್ಯವಸ್ಥೆ ನಾನ್ ಮಾಡ್ತೀನಿ. ಸರಿ, ನಾನ್ ನೋಡ್ಕೋತೀನಿ. ಎಲ್ಲಕ್ಕ ಲೀಲಾ ಪತ್ತೆನೇ ಇಲ್ಲ. ಮನೆಗ್ ವಾಪಸ್ ಬರಕ್ಕಾಗ್ದೆ ಎಲ್ಲರೂ ಓಡೋಗ್ಬಿಟ್ಟಿರ್ತಾಳೆ ಅನ್ಸುತ್ತೆ. ವಿಶ್ವರೂಪ್, ಮೇಡಮ್ ಏನಿದೆಲ್ಲ? ಮೇಡಮ್ ಇದು ಪ್ಲೇಟು, ಇದು ಟೇಬಲ್, ಅದು ಚೇರು, ಅದು ಸೋಫಾ, ಎಕ್ಸೆಟ್ರಾ. ಅದೆಲ್ಲ ನಮಗೂ ಗೊತ್ತಿದೆ. ಇದೆಲ್ಲ ಇಲ್ಲಿಗೆ ಹೇಗ್ ಬಂತು? ಅದಾಗಿ ಬರ್ಲಿಲ್ಲ ಮೇಡಮ್, ನಾನೇ ಲಾರಿಗೆ ಹಾಕಿ ತಗೊಂಡ್ ಬಂದೆ. ವಿಶ್ವರೂಪ್, ಅದೇ ಎಲ್ಲ ಐಟಮ್ಸ್ ಬಂದ್ಬಿಟ್ಟಿದೆ. ಈ ವಿಶ್ವರೂಪ್ ಕೈಟ್ ಮೇಲೆ ಬರ್ಲೇಬೇಕಲ್ವಾ ಅಜ್ಜಿ? ಅಜ್ಜಿ ಲೈಫಲ್ಲಿ ನಾನು ಹೆಚ್ಚು ಮಾಡ್ಬಿಟ್ಟೆ ಅಜ್ಜಿ, ಮಾಡ್ಬಿಟ್ಟೆ. ಎಲ್ಲಿತ್ತು ಇವೆಲ್ಲ? ಯಾರು ತಗೊಂಡ್ ಹೋಗಿದ್ರು? ನಮ್ಮ ಮನೆಯಿಂದ ಯಾರು ತಗೊಂಡು ಹೋಗೋಕ್ಕಾಗತ್ತೆ ಅಜ್ಜಿ? ಲೀಲಾ ಮೇಡಮ್ ಪಾಲಿಶ್ ಅಂತ ಕೊಟ್ಟಿದ್ರು, ಪಾಲಿಶ್ ಮುಗೀತು, ಈಗ ನಾನ್ ತಗೊಂಡ್ ಬಂದೆ.